ನಮ್ಮ ಸರ್ಕಾರ ನುಡಿದಂತೆ ನಡೆಯುತ್ತಿದೆ. ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ. ಶೀಘ್ರದಲ್ಲೇ ಎತ್ತಿನಹೊಳೆ ನೀರು ಹರಿಸುವ ಭರವಸೆಯನ್ನು ಮುಖ್ಯಮಂತ್ರಿಗಳು ನೀಡಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ತಿಳಿಸಿದರು. ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿ ಕೊಡಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡ್ಡೆ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನೇತೃತ್ವದಲ್ಲಿ ನೂತನ ಶುದ್ಧ ಗಂಗಾ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದು ನುಡಿದಂತೆ ನಡೆಯುತ್ತಿದೆ. ನಮ್ಮ ಶಾಸಕರು ಹಾಗೂ ಸಚಿವರು ಕ್ಷೇತ್ರ ಅಭಿವೃದ್ಧಿಗೆ ಹೆಚ್ಚು ಕಾಳಜಿ ವಹಿಸಿದ್ದು ಅಭಿವೃದ್ಧಿ ವಿಚಾರದಲ್ಲಿ ರಾಜಿಯಾಗುವುದಿಲ್ಲ ಎಂದರು. ಬೇಸಿಗೆ ಆರಂಭಗೊಳ್ಳುತ್ತಿದ್ದು ತಾಲೂಕು ಮತ್ತು ಗ್ರಾಮ ಮಟ್ಟದ ಅಧಿಕಾರಿಗಳು ಹೆಚ್ಚು ಮುತುವರ್ಜಿ ವಹಿಸಬೇಕು. ಎಲ್ಲಾದರೂ ನೀರಿನ ಸಮಸ್ಯೆ ಎಂದು ಸಾರ್ವಜನಿಕರು ಸಚಿವರಿಗೆ ಬಳಿ ದೂರು ತರದಂತೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದು ಸೂಚನೆ ನೀಡಿದರು. ಬರಪೀಡಿತ ತಾಲೂಕುಗಳಾದ ಮಧುಗಿರಿ ಮತ್ತು ಕೊರಟಗೆರೆ ಮುಖ್ಯಮಂತ್ರಿಗಳು ಸಣ್ಣ ಇಲಾಖೆಗೆ 500 ಕೋಟಿ ಅನುದಾನವನ್ನು ಘೋಷಣೆ ಮಾಡಿದ್ದು, ಮಧುಗಿರಿ 45 ಹಾಗೂ ಕೊರಟಗೆರೆ ತಾಲೂಕಿನ ಕೆರೆಗಳಲ್ಲಿ ಅಂತರ್ಜಲ ಹೆಚ್ಚಿಸಲು ರೈತಪರ ಯೋಜನೆಗಳಿಗೆ ಪೂರಕವಾಗಿದೆ. ಕ್ಷೇತ್ರದಲ್ಲಿ ಅನುದಾನದ ಕೊರತೆ ಎದುರಾಗದಂತೆ ಸಚಿವರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಕೊಡಿಗೇನಹಳ್ಳಿ ಹಾಗೂ ಗುಡ್ಡೆ ಎಂದರೆ ರಾಜಣ್ಣನವರಿಗೆ ಅಚ್ಚುಮೆಚ್ಚು. ಅದಕ್ಕೆ ತಕ್ಕಂತೆ ಸಚಿವರು ಈ ಭಾಗದ ಅಭಿವೃದ್ಧಿಗೆ ಒತ್ತು ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಂಘದ ಮೇಲ್ವಿಚಾರಕ ಸುಬ್ರಹ್ಮಣ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಂಜಿನಮ್ಮ ನ್ಯಾತಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀರಂಗನಾಯಕ, ದೀಪಕ್, ಅಂಜಮ್ಮ, ಮುಖಂಡರಾದ ಮಾರುತಿ, ಸೀತಾರಾಮರಾವ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಜೆಡಿ ವೆಂಕಟೇಶ್, ತಿಮ್ಮರಾಜು, ಕೆಎಫ್ಎಫ್ ನಿರ್ದೇಶಕ ಕಾಂತರಾಜು, ಅನಿಲ್ ಕುಮಾರ್, ಹನುಮಂತರಾಯಪ್ಪ, ಸಿದ್ದಪ್ಪ, ಗೋಪಾಲಪ್ಪ, ಬಾಬು ಡೈರಿ, ರಾಮಕೃಷ್ಣಪ್ಪ, ಪಿ ನಾರಾಯಣಪ್ಪ ಹಾಜರಿದ್ದರು. ಆರ್ ರಾಜೇಂದ್ರ, ವಿಧಾನ ಪರಿಷತ್ ಸದಸ್ಯ. ನಮ್ಮ ಸರ್ಕಾರದ ಆಡಳಿತ ಅವಧಿಯಲ್ಲೇ ಮಧುಗಿರಿ ಮಾಡಲಾಗುವುದು. ಇದು ಸಚಿವರಾದ ಕೆಎನ್ ರಾಜಣ್ಣ ಗುರಿ. ಅದಕ್ಕೆ ಪೂರಕ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ಜೊತೆಗೆ ಕೈಗಾರಿಕಾ ಪ್ರದೇಶ, ಜಿಟಿಸಿಸಿ ಕೇಂದ್ರ, ಎತ್ತಿನಹೊಳೆ ಮುಗಿದರೆ ಈ ಭಾಗದ ಜನರು ಸ್ವಾಭಿಮಾನದಿಂದ ಬದುಕಲು ಪೂರಕವಾಗುತ್ತದೆ. ದಿನೇಶ್ ಕುಮಾರ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿ. 2019ರಲ್ಲಿ ಮೊಟ್ಟ ಮೊದಲ ಬಾರಿ ಶುದ್ಧ ನೀರಿನ ಘಟಕವನ್ನು ಕಡೂರಿನಲ್ಲಿ ಪ್ರಾರಂಭ ಮಾಡಿದ್ದು, ಇದು 500ರ ಗಡಿ ದಾಟಿದೆ ಎಂದರು. ರಾಜ್ಯದ ಜೊತೆಗೆ ಆರೋಗ್ಯದ ಹಿತದೃಷ್ಟಿಯಿಂದ ಶುದ್ಧ ನೀರಿನ ಘಟಕಗಳನ್ನು ಪ್ರಾರಂಭ ಮಾಡಿದ್ದು, ರಾಜ್ಯದಲ್ಲಿ 532 ಶುದ್ಧ ನೀರಿನ ಘಟಕಗಳನ್ನು ಆರಂಭ ಮಾಡಲಾಗಿದ್ದು, ಜಿಲ್ಲೆಯಲ್ಲಿ 105 ನೀರಿನ ಘಟಕ ಹಾಗೂ ತಾಲೂಕಿನಲ್ಲಿ 7 ಶುದ್ಧ ನೀರಿನ ಘಟಕಗಳನ್ನು ಪ್ರಾರಂಭಿಸಲಾಗಿದೆ ಎಂದರು. ಭಕ್ತಿ ಕೊಂಡ್ರೆ ಗೊತ್ತಾಗಲಿಲ್ಲ. ಆದರೆ ಅವತ್ತು ಹೆಚ್ಚು ಜನ ಪೂಜ್ಯರನ್ನ ಆಶೀರ್ವಾದ ಪಡೆಯೋದಕ್ಕೂ, ಯಾಕಂದ್ರೆ ಹೆಚ್ಚು ಕೆಲಸವನ್ನ ಪೂಜ್ಯರು ಮಾಡ್ತಾ ಇರುವಂಥದ್ದು ಆ ಒಂದು ದೇವರ ಶಕ್ತಿ ಅಂತ ಹೇಳ್ಬೋದು. ಆ ಒಂದು ಶಕ್ತಿಗೆ ಆ ದಿನ 20-25 ಸಾವಿರ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ಹೀಗೆ ಒಂದು ಶಕ್ತಿ ಇದೆ. ಮಂಜುನಾಥ ಸ್ವಾಮಿ ಅಂತ ಹೇಳಿದ್ರೆ ಒಂದು ಶಕ್ತಿ ಇರುವಂಥದ್ದು. ನಾನು ವರ್ಷಕ್ಕೆ ಒಂದ್ಸತಿ ಆದರೂ ಹೋಗ್ತೀನಿ. ವರ್ಷಕ್ಕೊಂದ್ಸತಿ ಆದರೂ ನಾನು ಆ ದೇವಸ್ಥಾನಕ್ಕೆ ಹೋಗಿ ಬಂದು ಆಶೀರ್ವಾದ ಪಡೆಯುವಂಥದ್ದು. ನಿಮಗೂ ಜೊತೆ ಒಂದು ಸುದ್ದಿ ಬಂದಿದ್ದೀವಿ. ಅದರಿಂದ ಸ್ವಲ್ಪ ಈ ನಡುವೆ ದೇವಸ್ಥಾನಗಳು ಹೋಗ್ತಾ ಇದ್ದೀವಿ. ಅದರಿಂದ ನಾನೇನು ಮಂಜುನಾಥನ ಒಂದು ಸನ್ನಿಧಿಗೆ ಹೋಗಿ ಬರ್ತಿರೋವಂಥದ್ದು. ಮತ್ತು ಇವತ್ತು ಈ ಒಂದು ಶುದ್ಧ ನೀರಿನ ಘಟಕ, ಯಾಕಂದರೆ ನಾನು ನೋಡಿದಾಗ 2008 ನಾವು ಈ ಚುನಾವಣೆಗಿಂತ ಮುಂಚೆನೂ ರಾಜಣ್ಣವರು ಮತ್ತು ಶಾಸನವರು ಬಂದು ಹೋಗ್ತಿದ್ರು. ಅದೇನೋ ಗುಟ್ಟೆ ಅಂತ ಹೇಳಿದ್ರೆ ಅದೇನು ಪ್ರೀತಿ ಈ ಭಾಗದಲ್ಲಿ ಈ ಜನದ ಮೇಲೆ ಅಂತ ನನಗೆ ಗೊತ್ತಿಲ್ಲ. ಅದು ಹೆಚ್ಚು ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ. ಅಲ್ಲ, ಹೌದು, ನಾನು ಇರ್ಬೇಕಲ್ಲ. 2008ಗಿಂತ ನಾನು ಹುಡುಗ ಇದ್ದಾಗಲೂ ಬಂದಿದ್ದೀನಿ ಊರಿಗೆ.